ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಎಲ್ಲೋಗ್ಬಿಡ್ಲಪ್ಪ ವೀಡಿಯೋಸ್ ಆಗ್ತಿಲ್ಲ ಅಂದ್ಕೊಂಡ್ರ? ವರ್ಕ್ ಪ್ರೆಷರ್ ಅನ್ನೋದಿರುತ್ತಲ್ಲ. ನೋಡಿರಿ, ನಾನು ಬಟ್ಟೆ ಹೊಲಿತಾ ಇದ್ದೀನಿ. ಟೈಮ್ 12:15 ಆಗೈತವಲ್ಲೇ ನೈಟು. ಬೆಳಿಗ್ಗೆ ಕೂಡ ಅರ್ಜೆಂಟ್ ಇದ್ದಿದ್ದರಿಂದ ಹೊಲ್ಕಾಂತ ಕೂತ್ಕೊಂಡಿದ್ದೆ. ಹಾಗಾಗಿ ಯಾವುದೇ ಕುಕ್ಕಿಂಗ್ ವೀಡಿಯೋಸ್ ಮಾಡಿರಲಿಲ್ಲ ಒಂದು ವಾರ ಏನು ಜಾಸ್ತಿನೇ ಆಯ್ತು ಅನ್ಕೊತೀನಿ. ನನ್ನ ಓಲ್ಡ್ ವೀಡಿಯೋಸ್ ನೋಡಿದರೆ ಹೇಳಿದ್ದೆ ನಾನು ಫಸ್ಟಿಗೆ, ನಾನು ಟೈಲರಿಂಗು ಮಾಡ್ತೀನಿ, ಮೆಸ್ ಮಾಡ್ತೀನಿ, ಕಿರಾಣಿ ಅಂಗಡಿ ಇದೆ ಅಂತ. ನೈಟ್ ಆಗಿದ್ದರಿಂದ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಿದ್ದೆ, ಹಂಗಾಗಿ ಕ್ಲಾರಿಟಿ ಬರ್ತಾ ಇಲ್ಲ ವೀಡಿಯೋ. ಈ ಲೂಪ್ ಟರ್ನರಿಂದ ಎಷ್ಟೆಲ್ಲ ಯೂಸ್ ಐತಲ್ಲ, ಲಾಡಿ ಡೋರಿ ಮಾಡೋದಂತೂ ತುಂಬ ಈಸಿ ಆಗೋಯ್ತು. ಅಷ್ಟೆಲ್ಲ ಕಷ್ಟ ಆಗ್ತಿತ್ತಪ್ಪ ನನಗೆ. ಅದೇನೋ ಕಸ್ಬರಿಗೆ ಕಡ್ಡಿ ಹಿಡ್ಕೊಂಡು ಮಾಡ್ತಿದ್ದೆ, ಆಮೇಲೆ ಸೂಜಿಗೆ ದಾರ ಹಾಕಿದ್ದೆ. ಬಟ್ ಈ ಲೂಪ್ ಟರ್ನರಿಂದ ತುಂಬ ಹೆಲ್ಪ್ ಆಯ್ತಲ್ಲ. ಡೋರಿ ಮಾಡಬೇಕಂದ್ರೆ ನೈಸಾಗಿ ಬರುತ್ತೆ, ಚೆನ್ನಾಗಿ ನೀಟಾಗಿ. ನನಗೆ ಬೆಳಗ್ಗೆ 3 ಬ್ಲೌಸ್ ಕೊಡೋದಿತ್ತು ಅರ್ಜೆಂಟು. ಅದರಲ್ಲಿ ಒಂದು ಕಟ್ ವರ್ಕ್. ಇದಂತೂ ತುಂಬ ಟೈಮ್ ಹಿಡಿಯುತ್ತೆ. ತೋರಿಸ್ತಾ ಇದ್ದೀನಿ ನೋಡಿರಿ. ಕ್ಲಾರಿಟಿ ಇಲ್ಲ ವೀಡಿಯೋ ಕತ್ಲಾಗಿದ್ದರಿಂದ. ಈ ಫ್ರಂಟ್ ಕ್ಯಾಮ್ರಾದಲ್ಲಿ ನಂದು ಯಾಕೋ ಅಷ್ಟು ಸರಿ ಬರ್ತಾಯಿಲ್ಲ. ಇದು ಕಟ್ಟಿಂಗು ಸ್ಟಿಚಿಂಗ್ ಎರಡೂ ಟೈಮ್ ಹಿಡಿಯುತ್ತೆ. ಆದರೆ ಜನ ದುಡ್ಡು ಕೊಡೋಕೆ ಮಾತ್ರ ಆಳ್ತಾರೆ, ಅಷ್ಟೊಂದಾ ಇಷ್ಟೊಂದಾ ಅಂತ. ಇದಕ್ಕೆ ಬಂದು ನಾನು 350ನೇ ಚಾರ್ಜಸ್ ಮಾಡಿದ್ದು. ಅದು ಕೊಡೋಕೆ ಅಯ್ಯೋ ಇಷ್ಟೊಂದಾ, ಅಯ್ಯೋ ಕಡಿಮೆ ಮಾಡ್ಕೊಳ್ರಿ ಅಂತಾರೆ. ಇದು ಬಂದು ಕಟ್ ವರ್ಕು ಸ್ಟಿಫಾಗಿ ಮುಂದೆ ಮತ್ತು ಹಿಂದೆ ಮತ್ತು ಸ್ಲೀವ್ಸ್ಗೆ ಎಲ್ಲದಕ್ಕೂ ಕಟ್ ವರ್ಕೆ. ಸ್ಟಿಫಾಗಿ ಕೂಡಬೇಕಂದ್ರೆ ನಾವು ಕ್ಯಾನ್ವಾಸ್ ಹಾಕ್ತೀವಿ ಈ ಡ್ರೆಸ್ಸಿಗೆ, ಬ್ಲೌಸ್ಗಳಿಗೆ. ಅದು ತೆಳ್ಳಂದು ಫ್ಯೂಸಿಂಗ್ ಟೈಪ್ ಇರುತ್ತೆ. ಬಟ್ ಅದಲ್ಲ, ಈ ಗಂಡು ಮಕ್ಕಳ ಶರ್ಟ್ ಕಾಲರ್ಗೆ ಹಾಕ್ತಾರಲ್ಲ, ಆ ಕ್ಯಾನ್ವಾಸ್ ಹಾಕಿದರೆ ಸ್ಟಿಫಾಗಿ ಕೂಡುತ್ತೆ. ನೀರಲ್ಲಿ ಒಗೆದ್ರೆ ಕೂಡ ಏನೂ ಆಗೋಲ್ಲ. ಶೇಪ್ಸ್ ಹಂಗೆ ಕರೆಕ್ಟಾಗಿರುತ್ತೆ. ಇದು ಬಂದುಬಿಟ್ಟು ಒಂಥರ ಪಾಟ್ ನೆಕ್ ಟೈಪು. ಪಾಟ್ ನೆಕ್ ಅಂದರೆ ಫುಲ್ ರೌಂಡ್ ಇಲ್ಲ, ಇದು ಕೆಳಗಡೆ ಬಂದು ಸ್ಕ್ವಯರ್ ಶೇಪ್ ಬರಬೇಕು, ಆಮೇಲೆ ಮೇಲೆ ರೌಂಡ್ ಬರಬೇಕು. ಇಲ್ಲಿ ಬಂದ್ಬಿಟ್ಟು ಬೋಟ್ ನೆಕ್ ಶೇಪಲ್ಲಿ ಬರುತ್ತೆ ಮೇಲೆ. ಇದನ್ನು ಚೆನ್ನಾಗಿತ್ತು ನೆಕ್ಕು. ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ತೀರಾ ಹತ್ರ ಕಟ್ಟಿದ್ನಲ್ಲ ನಿಮ್ಗೆ, ಹಂಗಾಗಿ ಕಾಣಿಸಿಲ್ಲ ಅದು. ಮುಂದೆ ಬಂದು ಮಾಮೂಲಿ ನಾರ್ಮಲ್ ನೆಕ್ಕೆ. ಇದು ಬಂದುಬಿಟ್ಟು ಬೋಟ್ ನೆಕ್. ಮುಂದೆ ಬೋಟ್ ನೆಕ್ಕು, ಹಿಂದೆ ಬೋಟ್ ನೆಕ್ಕು. ಹಿಂದೆ ಬಂದುಬಿಟ್ಟು ಒಂದು ಡಿಸೈನ್, ಈ ಟೆಂಪಲ್ ಡಿಸೈನ್ ಅಂತ ಬರ್ತಾವಲ್ಲ ಈಗ. ಅವರು ಬೆಳಗ್ಗೆನೇ ತೊಗೊಂಡೋಗ್ಬಿಟ್ರು, ಇಲ್ಲಾಂದರೆ ವೀಡಿಯೋ ಮಾಡ್ಕೊತಿದ್ದೆ. ನೈಟ್ ಮಾಡಿದ್ನಲ್ಲ, ಹಂಗಾಗಿ ಕಾಣ್ತಾ ಇಲ್ಲ. ಅದು ಹಿಂದೆ ಬ್ಯಾಕ್ ಹುಕ್ಸಾಗಿದ್ದರಿಂದ ನಿಲ್ತಾ ಇಲ್ಲ. ನಿಮಗೆ ಹಿಂಗೆ ಸೂಜಿ ಸಿಕ್ಕಿಸ್ಬಿಟ್ಟು ಹಾಕಿ ಶೇಪ್ ತೋರಿಸ್ತಾ ಇದ್ದೆ. ಇವೆಲ್ಲ ಕಟ್ಟಿಂಗ್ ಸ್ಟಿಚಿಂಗ್ ವೀಡಿಯೋ ಮಾಡ್ಬೇಕು ಅನ್ಕೊತೀನಿ, ಬಟ್ ಟೈಮ್ ಟೇಕಿಂಗ್ ಜಾಸ್ತಿ. ನನಗೆ ಟೈಮ್ ಇರೋಲ್ಲ. ಓಕೆ ಫ್ರೆಂಡ್ಸ್, ಲೈಕ್ ಆದರೆ, ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.